ರಸ್ತೆ ಗುಂಡಿ ಆಯ್ತು. ಈಗ ಬಿಬಿಎಂಪಿಯಿಂದ ಒಣಗಿದ ಮರಗಳ ತೆರವು ಕಾರ್ಯಾಚರಣೆ. ಇದೀಗ ಒಣಗಿದ ಮರಗಳ ತೆರವಿಗೆ ಬಿಬಿಎಂಪಿ ಮುಂದಾಗ್ತಿದ್ದು 10 ದಿನದಲ್ಲಿ ಡೆಡ್ಲಿ ಒಣಗಿದ ಮರಗಳಿಗೆ ಮುಕ್ತಿ ಕೊಡಿಸೋ ಪ್ಲಾನ್ ನಲ್ಲಿದ್ದಾರೆ. ಇಲ್ಲಿಯವರೆಗೆ 1377 ಮರಗಳ ತೆರವು ಆಗಿದ್ದು ಅಪಾಯಕಾರಿ ಸ್ಥಿತಿಯಲ್ಲಿ 450ಕ್ಕೂ ಹೆಚ್ಚು ಒಣಗಿದ ಮರಗಳನ್ನ ಗುರುತು ಮಾಡಿದೆಯಂತೆ ಬಿಬಿಎಂಪಿ. ರಸ್ತೆ ಗುಂಡಿ ಆದ ನಂತರ ಈಗ ಒಣಗಿದ ಮರಗಳ ತೆರವಿಗೆ ಮುಂದಾಗ್ತಾ ಇದೆ. 450ಕ್ಕೂ ಹೆಚ್ಚು ಒಣಗಿದ ಮರಗಳ ಗುರುತು ಹಚ್ಚಿದ್ದಾರಂತೆ ಬಿಬಿಎಂಪಿ. ನಮ್ಮ ಬಿಬಿಎಂಪಿಯಲ್ಲಿ ಮರ ಗಿಡ ಪ್ರೂನಿಂಗ್ ಆಗಿ ಅಂದರೆ ಪ್ರತಿ ತಿಂಗಳು ಅವರು ಕೆಲಸ ಮಾಡಬೇಕು ಅಂತದ್ದು ವ್ಯವಸ್ಥೆ ಇದೆ. ಆದರೂ ಸಹ ಮಳೆಗಾಲದಲ್ಲಿ ಜಾಸ್ತಿ ಗಾಳಿ ಮತ್ತು ಮಳೆಯಿಂದ ಬಿಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ರೇಟ್ ಕಾಂಟ್ರಾಕ್ಟ್ ಮೇಲೆ ಹೆಚ್ಚುವರಿಯಾಗಿ ಕೂಡ ಸಂಪನ್ಮೂಲಗಳನ್ನು ಕ್ರೋಢಿಸಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಮಳೆಗಾಲದಿಂದ ಇದುವರೆಗೂ 1377 ಮರಗಳು ಜನರು ಹೇಳಿರುವ ಆಕ್ಷೇಪಣೆ ಮೇಲೆ ಮತ್ತು ಗಾಳಿಯಿಂದ ಮಳೆಯಿಂದ ಬಿದ್ದಿರುವ ಮರಗಳನ್ನು ನಾವು ಈಗಾಗಲೇ ತೆಗೆದಿದ್ದೇವೆ. ಅದಕ್ಕಿಂತ 2 ಪಟ್ಟು ಕೊಂಬೆಗಳನ್ನು ತೆಗೆದಿದ್ದೇವೆ. ಆಮೇಲೆ ಏನಾಯಿತು ಅಂದರೆ ನಾವು 1 ತಿಂಗಳಿಂದ ಸುಮಾರು ಈಗ ಸರ್ವೆ ಮಾಡಿಕೊಂಡು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಏನಿದೆ, ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ಗುರುತು ಮಾಡ್ತಾ ಇದ್ದೀವಿ. ಡೆಡ್ ಆ್ಯಂಡ್ ಡೇಂಜರಸ್ ಸತ್ತಿರುವ ಮರಗಳಿಗೆ ಮತ್ತು ಕೊಂಬೆಗಳು ಕೆಲವು ಡೆಡ್ ಇರುತ್ತೆ, ಅದಕ್ಕೆ ಆಯ್ಕೆ ಮಾಡಿಕೊಂಡು ತೆಗೆಯಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇದು ಈ ತಿಂಗಳಿನಲ್ಲಿ 1 ತಿಂಗಳು ಮತ್ತು 40 ದಿವಸ ಆಗಿರ್ಬೋದು, ಒಂದು 4